Ready, Sidvik? Yeah! Yay! ಉಜ್ಜು ಉಜ್ಜು ನಿಧಿಗನಾಗೈತೆ ನೋಡಲ್ ಕಾಣದ. ಆನೆ ಬಂತೊಂದಾನೆ ನೋಡ ಬನ್ನಿ ಆನೆ, ಕಪ್ಪು ಬಣ್ಣದ ಆನೆ ದೊಡ್ಡ ಹೊಟ್ಟೆಯ ಆನೆ. ಜೀವನ ಪಾನಿ ತಯಾರು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಪ್ರಪಂಚ. ನಾವಿವತ್ತಿನ ವಿಡಿಯೋನಲ್ಲಿ ತೇಕಡಿ ದ ಎಲಿಫೆಂಟ್ ಕಿಂಗ್ಡಮ್ ಅಂತಾನೆ ಹೆಸರುವಾಸಿಯಾಗಿರೋ ಅಂಥ ತೇಕಡಿನಲ್ಲಿರುವ ಎಲಿಫೆಂಟ್ ಜಂಕ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ಕೇರಳನಲ್ಲಿ ತೇಕಡಿ ಅನ್ನೋ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸು ಸ್ಪೈಸಸ್ಗೇನೆ ಫೇಮಸ್ ಅಂತ ಹೇಳ್ಬೋದು. ಇಲ್ಲಿ ಮೆಣಸು, ಏಲಕ್ಕಿ, ಶುಂಠಿ ಮತ್ತು ಇತ್ಯಾದಿ ಸ್ಪೈಸಸ್ನ ಬೆಳೀತಾರೆ. ದಟ್ಟವಾದ ಸ್ಪೈಸ್ ಗಾರ್ಡನ್ ಮಧ್ಯದಲ್ಲಿ ಇರುವಂತಕ್ಕಂಥದ್ದು ಈ ಎಲಿಫೆಂಟ್ ಜಂಕ್ಷನ್. ನೀವೇನಾದರೂ ತೇಕಡಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಎಲಿಫೆಂಟ್ ಜಂಕ್ಷನ್ಗೆ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಏಕೆಂದರೆ ಇಲ್ಲಿ ಭಾಳಷ್ಟು ಎಲಿಫೆಂಟ್ ಆ್ಯಕ್ಟಿವಿಟೀಸ್ ನಡೆಸೋ ಅಂಥ ಪ್ಲೇಸಸ್ ಇದೆ, ಆದರೆ ಇದರಷ್ಟು ಕ್ವಾಲಿಟಿ ಬೇರೆ ಕಡೆ ನಿಮ್ಗೆ ಸಿಗಲ್ಲ ಅಂತ ಹೇಳ್ಬೋದು. ಇವತ್ತಿನ ಟ್ರಾವೆಲ್ ವ್ಲಾಗ್ನ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಮತ್ತಿನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಆನೆ ಬಂತೊಂದಾನೆ ನೋಡ ಬನ್ನಿ ಆನೆ, ಕಪ್ಪು ಬಣ್ಣದ ಆನೆ ದೊಡ್ಡ ಹೊಟ್ಟೆಯ ಆನೆ, ಉದ್ದ ಸೊಂಡಿಲ ಆನೆ ಮೋಟು ಬಾಲದ ಆನೆ, ಆನೆ ಬಂತೊಂದಾನೆ. ಮೊದಲನೇದಾಗಿ ನಾವು ಎಲಿಫೆಂಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಐ ಯು ಎಕ್ಸೈಟೆಡ್? ಬನ್ನಿ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಿದ್ದೀವಿ. ಇನ್ಫ್ಯಾಕ್ಟ್ ನಿಜ ಹೇಳಬೇಕಂದ್ರೆ ಹತ್ತವಾಗೆ ನಮಗೆ ಸ್ವಲ್ಪ ಭಯ ಆಗ್ತಿತ್ತು. ಫಸ್ಟ್ ಟೈಮ್ ನಾವು ಎಲಿಫೆಂಟ್ ರೈಡ್ ಹೋಗ್ತಾ ಇರೋದು. ನೀವು ಬರೀ ಎಲಿಫೆಂಟ್ ರೈಡ್ ಹೋಗ್ತೀರಾ ಅಂದರೆ 500 ರುಪೀಸ್ ಚಾರ್ಜ್ ಆಗುತ್ತೆ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಸೊ ನಿಮಗೇನು ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಜಾಯ್ ಮಾಡಿ. ಇಲ್ಲಿ ನಿಮಗೆ ಎಲಿಫೆಂಟ್ ರೈಡ್, ಎಲಿಫೆಂಟ್ ಬಾತ್ ಅಂದರೆ ಆನೆ ನಿಮಗೆ ಶೋವರ್ ಕೊಡುತ್ತೆ. ಹಾಗೆ ಆನೆಗೆ ನೀವು ಸ್ನಾನ ಮಾಡಿಸ್ಬೋದು, ಆನೆಗೆ ಊಟ ತಿನ್ನಿಸ್ಬೋದು. ಸೊ ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನೀವು ಯಾವ ಪ್ಯಾಕೇಜ್ನ ಚೂಸ್ ಮಾಡ್ತೀರಾ ಆ ರೀತಿ ಪ್ರೈಸಸ್ ಇರುತ್ತೆ. ನೀವಿಲ್ಲೇನು ಕಾಣ್ತಿದ್ದೀರಾ ಇದೊಂದು ಸ್ಪೈಸ್ ಗಾರ್ಡನ್. ಈ ಸ್ಪೈಸ್ ಗಾರ್ಡನ್ ಮಧ್ಯೆ ಒಂದು ಪಾತ್ವೇ ಮಾಡಿದ್ದಾರೆ. ಸೊ ಆ ಪಾತ್ವೇನಲ್ಲಿ ನಮಗೆ ಎಲಿಫೆಂಟ್ ರೈಡ್ ಇರುತ್ತೆ. ಈ ಪಾತ್ವೇನಲ್ಲಿರೋ ದಾರಿ ಹೇಗಿತ್ತು ಅಂದರೆ ಫುಲ್ ಸ್ಟೀಪಾಗಿತ್ತು, ಹಾಗೆ ಕೆಳಗೆ ಹೋಗಿ ಮೇಲೆ ಹೋಗೋದಿತ್ತು. ಆ ಟೈಮಲ್ಲಂತೂ ತುಂಬಾ ಭಯ ಆಗುತ್ತೆ, ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ರೈಡ್ ಮಾತ್ರ ಸೂಪರಾಗಿತ್ತು. ಯು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಎಲಿಫೆಂಟ್ ರೈಡ್ ಮುಗಿಸ್ಕೊಳ್ತಿದ್ದಾಗೆ ನಾವು ಎಲಿಫೆಂಟ್ ಬಾತ್ ಪಾಂಡ್ ಹತ್ರ ಹೋಗಿದ್ವಿ. ಈ ಪಾಂಡ್ನಲ್ಲಿ ನಾವು ಆನೆಗೆ ಸ್ನಾನ ಮಾಡಿಸ್ಬೋದು. ಬ್ರಷಸ್ ಕೊಟ್ಟಿರ್ತಾರೆ. ಅದ್ರ ಬ್ರಷ್ ಎಷ್ಟು ತಿಕ್ಕಾಗಿರುತ್ತೆ ಅಲ್ವಾ, ಆನೆ ಸ್ಕಿನ್ ಕೂಡ ಅಷ್ಟೇ ತಿಕ್ಕಾಗಿರುತ್ತೆ. ಅದ್ರ ತಕ್ಕಂಗೆ ಆ ಬ್ರಷ್ ಇರುತ್ತೆ. ಸೊ ನಾವು ಅದಕ್ಕೆ ನೀರು ಹಾಕಿ ಬ್ರಷ್ ತಿಕ್ಕಿ ಸ್ನಾನ ಮಾಡಿಸ್ಬೋದು. ವಿ ಈವನ್ ಎಂಜಾಯ್ಡ್ ದಿಸ್ ಸೆಷನ್. ಎಲಿಫೆಂಟ್ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದೆ ಇಲ್ಲಿ. ಅದಕ್ಕೂ ಟಯರ್ಡ್ ಆಗಿರುತ್ತೆ ಅಲ್ವಾ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸೆಷನ್ ಇಸ್ ಎಲಿಫೆಂಟ್ ಶೋವರ್. ಇದು ಮಾತ್ರ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ದಟ್ ವಿ ವಿಲ್ ಚೆರಿಷ್ ಫಾರ್ ಲೈಫ್ ಲಾಂಗ್. ಇದೊಂದು ಸಿಹಿ ನೆನಪು ಅಂತಲೇ ಹೇಳ್ಬೋದು. ಆಲ್ ಆಫ್ ಯು ಮಸ್ಟ್ ಟ್ರೈ ದಿಸ್. ನಾನು ನಮ್ಮ ಹಸ್ಬೆಂಡು ಸಪ್ರೇಟಾಗೆ ಹೋಗಿದ್ವಿ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದರು. ಅವರು ಕೂಡ ಎಂಜಾಯ್ ಮಾಡಿದ್ರು. ನನ್ನ ಮಗ ಸ್ಟಾರ್ಟಿಂಗಲ್ಲಿ ತುಂಬ ಬ್ರೇವ್ ಆಗಿ ಖುಷಿಯಾಗಿ ಹೋದ. ಬಟ್ ಸ್ವಲ್ಪ ಒಂದೆರಡು ಸಲ ಸ್ಪ್ಲ್ಯಾಶ್ ಮಾಡಿದ್ಮೇಲೆ ಸ್ವಲ್ಪ ಹೆದರ್ಕೊಂಡ್ಬಿಟ್ಟ. ಆಮೇಲೆ ವಾಪಸ್ ಕರ್ಕೊಂಡ್ವಿ ಅವನ್ನ. ಮೋಸ್ಟ್ ರಿಫ್ರೆಶಿಂಗ್ ಸೆಷನ್ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ.
Ready, Sidvik? Yay! How is it? Let's do it once more. Come on. ಸಾಕಪ್ಪ ಸಾಕು, ನಂಗೆ ಮೊದಲು ಇಳಿಸಪ್ಪ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಸೆಷನ್. ಇವರೂ ತುಂಬಾ ಎಂಜಾಯ್ ಮಾಡಿದ್ರು. ನೀವೇ ಕಾಣ್ತಿದ್ದೀರಾ ಅಲ್ಲ. ಸಖತ್ ರಿಫ್ರೆಶಿಂಗ್ ಹಾಗೂ ತುಂಬಾ ಚೆನ್ನಾಗಿದೆ ಈ ಸೆಷನ್ ಅಂತಲೇ ಹೇಳ್ಬೋದು. ಆಲ್ ಆಫ್ ಯು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ತೇಕಡಿಗೆ ಬಂದಾಗ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಇಲ್ಲಿ ಬಂದಾಗ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಇಟ್ಕೊಂಡ್ರೆ ಇಲ್ಲಿ ಚೇಂಜಿಂಗ್ ರೂಮ್ಸ್ ಕೂಡ ಇದೆ. ಸೊ ನೀವು ವಾಟರ್ ಸ್ಪ್ಲ್ಯಾಶ್ ಆದಮೇಲೆ ಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಫೀಡಿಂಗ್ ಸೆಷನ್ ಇರುತ್ತೆ. ಫೀಡಿಂಗಲ್ಲಿ ಬನಾನಾಸ್ ಇಟ್ಟಿರ್ತಾರೆ. ಸೊ ನಾವು ಬನಾನಾಸ್ನ ಫೀಡ್ ಮಾಡಿಬಿಟ್ಟು ಫೋಟೋ ಸೆಷನ್ ಮಾಡ್ಕೋಬೋದು ಎಲಿಫೆಂಟ್ ಜೊತೆ. ಸೊ ಅದ್ರ ಟ್ರಂಕ್ನ ನೀವು ನೋಡ್ಬೋದು ಎತ್ತಿ ಹಿಡಿತು. ನಿಮ್ಗೆ ಎಷ್ಟು ಬೇಕಷ್ಟು ವೀಡಿಯೋಸ್, ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಂದ ನಾವು ಈಚೆ ಬರ್ತೀವಿ. ಹಾಗೆ ನಾವು ಈಚೆ ಬಂದಾಗ ಇಲ್ಲಿ ಇರೋವಂಥ ಎಲಿಫೆಂಟ್ಸ್ಗೆ ಹೇಗೆ ಫೀಡ್ ಮಾಡ್ತಾ ಇದ್ದಾರೆ, ಹೇಗೆ ಮೇಂಟೈನ್ ಮಾಡಿದ್ದಾರೆ, ಹೇಗೆ ನೋಡ್ಕೋತಾ ಇದ್ದಾರೆ ಅದನ್ನೆಲ್ಲ ನೋಡ್ಬೋದು. ಹಾಗೆ ಇಲ್ಲೊಂದು ಸಣ್ಣ ಪಾಂಡ್ ಇದೆ, ಫಿಶಸ್ ಇದೆ ಇಲ್ಲಿ. ಸೊ ನನ್ನ ಮಗ ಕೂಡ ಎಂಜಾಯ್ ಮಾಡ್ತಾ. ಸೊ ಇಲ್ಲಿ ನಾವು ಹತ್ತಿದ್ದು ಎಲಿಫೆಂಟ್ ಹೆಸರು ಮೀನಾ ಅಂತ. ಸೊ ಒಂದೊಂದು ಎಲಿಫೆಂಟ್ಗೂ ಒಂದೊಂದು ಹೆಸರಿಟ್ಟಿದ್ದಾರೆ. ಸೊ ಕೆಲವೊಂದು ಎಲಿಫೆಂಟ್ಸ್ಗೆ ಕ್ಯೂಟಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ, ನೀವು ಇಲ್ಲಿ ಕಾಣ್ತಿರ್ಬೋದು. ಹಾಗೆ ಇಲ್ಲಿ ಲೋಟಸ್ ಪಾಂಡು, ಸ್ಪೈಸ್ ಗಾರ್ಡನ್ನು, ಇದು ವೈಬ್ ಮತ್ತು ಎನ್ವಿರಾನ್ಮೆಂಟ್ ಮಾತ್ರ ಭಾಳನೇ ಚೆನ್ನಾಗಿ ಹಾಗೂ ರಿಫ್ರೆಶಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಲೈಫ್ ಟೈಮಲ್ಲಿ ಒಂದ್ಸಲಿನಾರು ನೀವು ತೇಕಡಿಗೆ ಮಸ್ಟ್ ಕಮ್ ಅಂತಲೇ ಹೇಳ್ತೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ? ನಿಮ್ಮೆಲ್ಲರ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮೆಲ್ಲ ವೀಡಿಯೋಸ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್. ಮತ್ತೆ ಇನ್ನಷ್ಟು ವೀಡಿಯೋಗಳ ಜೊತೆ ಸಿಗೋಣ.